ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಗ್ಗೋಡ್ಲು ಬೆಟ್ಟದ ನಿವಾಸಿಗಳ ಸಂಕಷ್ಟಕ್ಕೆ ಇನ್ನೂ ಶಾಶ್ವತ ಪರಿಹಾರ ದೊರಕಿಲ್ಲ. 2018ರಿಂದಲೂ ಮಳೆಗಾಲ ಆರಂಭವಾದರೆ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಬದುಕುವ ಪರಿಸ್ಥಿತಿ ಇಲ್ಲಿನ ಜನರಿಗೆ ಎದುರಾಗಿದೆ. ಶನಿವಾರ ಸಂಜೆ ಇಗ್ಗೋಡ್ಲು ಬೆಟ್ಟದ ನಿವಾಸಿ ಪ್ರೇಮ ಎಂಬವರ ಮನೆಯ ಗೋಡೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದು ಮನೆ ಅಪಾಯದ ಅಂಚಿಗೆ ತಲುಪಿದೆ. ಅದೃಷ್ಟವಶಾತ್ ಘಟನೆ ನಡೆದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಮಾದಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ತಾತ್ಕಾಲಿಕವಾಗಿ ಟಾರ್ಪಲ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಎಸಿ ಕಚೇರಿ, ಡಿಸಿ ಕಚೇರಿ ಹಾಗೂ ಸೋಮವಾರಪೇಟೆ ತಾಲೂಕು ಕಚೇರಿಗೆ ಹಲವು ಬಾರಿ ಹೋಗಿ ಮನವಿ ಮಾಡಿದ್ದೇವೆ. ಆದರೆ ಭರವಸೆ ಮಾತ್ರ ಸಿಗ್ತಿದೆ, ಮನೆ ಸಿಗ್ತಿಲ್ಲ. ಹಲವು ಮನೆಗಳು ಬೀಳುವ ಸ್ಥಿತಿಯಲ್ಲಿವೆ. ಮಳೆ ಬಂದಾಗ ನೀರು ಮನೆಯ ಒಳಗೆ ಬರುತ್ತದೆ. ಗಾಳಿ ಮಳೆಗೆ ಹೆದರುತ್ತಲೇ ದಿನ ಕಳೆಯುತ್ತಿದ್ದೇವೆ ಎಂದು ಸಂತ್ರಸ್ತೆ ಪ್ರೇಮ ಅಳಲು ತೋಡಿಕೊಂಡಿದ್ದಾರೆ. ಮಳೆಗಾಲದಲ್ಲಿ ಗಂಜಿ ಕೇಂದ್ರಕ್ಕೆ ಹೋಗಿ ಎಂದು ಹೇಳ್ತಾರೆ. ಅಲ್ಲಿರಲು ಸಾಧ್ಯವಾಗೋದಿಲ್ಲ. ನಮಗೆ ಶಾಶ್ವತವಾಗಿ ಮನೆ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ಮ ಮನೆ ಇದು ಭೂಕುಸಿತ ಆದಲ್ಲಿಂದ ನಾವು ಅಪ್ಲಿಕೇಶನ್ ಎಲ್ಲ ಹಾಕ್ತಾ ಇದ್ದೀವಿ. ಆದರೂ ಯಾರು ಎಲ್ಲ ಭರವಸೆ ಕೊಟ್ಟಿದ್ದಾರಷ್ಟೇ, ಏನು ಮನೆಗೆ ಏನು ಸಿಗ್ತಾ ಇಲ್ಲ. ನಮಗೆ ಮಳೆ ಜೋರು ಬಂದರೆಲ್ಲ ಭಾರಿ ಹೆದರಿಕೆ ಆಗ್ತದೆ. ಇಲ್ಲಿ ಮಳೆ ನಮಗೆ ಮನೆ ಉಂಟು, ಜಾಗ ಉಂಟು ಎಲ್ಲ, ಆದರೂ ಜೀವಮಾನ ಮಾಡೋಕ್ಕೆ ನೆಮ್ಮದಿಲಿ ಜೀವಮಾನ ಮಾಡೋಕ್ಕಾಗ್ತಾ ಇಲ್ಲ. ಎದುರ್ಕೊಂಡು ಮಳೆ ಗಾಳಿಗೆಲ್ಲ ತುಂಬ ಹೆದರಿಕೆ ಆಗ್ತದೆ. ನಾನು ಕೆಲಸಕ್ಕೆ ಹೋಗಿದ್ದೆ, ಆಗ ಮಗ ಫೋನ್ ಮಾಡಿ ಹೇಳ್ದೆ, ಅಮ್ಮ ಗೋಡೆ ಬಿದ್ದೋಯ್ತು ಅಂತ. ಅದು ಬೀಳೋಕ್ಕಾಗಿತ್ತು. ನಾವು ಕಂಬ ಕೊಟ್ಟು ನಿಲ್ಸ್ಕೊಂಡಿದ್ದೋ. ಕಳೆ ಸತಿ ಇಲ್ಲಿ ಅಂಚೆಲ್ಲ ಹುಟ್ಟಿದ್ದು, ಅದನ್ನೆಲ್ಲ ತೆಗೆದು ಆ ಕಡೆ ಇಟ್ಟಿದ್ದೋ ಗೋಡೆಗೆ ಅಂತ ಹೇಳಿ. ಅದು ತೆಗೆದ ಮೇಲೆ ಈಗ ಈ ವರ್ಷ ನೆನ್ನೆ ಬಿದ್ದೋಯ್ತು ಗೋಡೆ. ಇದು ಅಡುಗೆ ರೂಮು. ಮನೇಲಿ ಯಾರು ಇರಲಿಲ್ವಾ? ಮನೇಲಿ ಯಾರಿಲ್ಲ, ನಾವೆಲ್ಲ ಕೆಲಸಕ್ಕೆ ಹೋಗಿದ್ವಿ ಸರ್. ಕೆಲಸಕ್ಕೆ ಹೋಗಿದ್ದಾಗ ಆಗಿದ್ದು. ಹೊಸ ಸೈಟ್ನಲ್ಲಿ ಹಲವು ಮನೆಗಳು ಖಾಲಿ ಇವೆ. ಆ ಮನೆಗಳನ್ನಾದರೂ ನಮಗೆ ನೀಡಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಇಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಇಲ್ಲ ಎಂದು ಸ್ಥಳೀಯ ನಿವಾಸಿ ಶಾರದಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತುಂಬಾ ಕಷ್ಟ ಇದೆ ಸರ್. ಅದರಿಂದ ನಮಗೆ ಏನು ಅಂತ ಹೇಳಿದರೆ ಬಂದಾಗ ಮಳೆಗಾಲ ಬಂದಾಗ ನೀವು ಹೊರಗಡೆ ಹೋಗಿ ಗಂಜಿ ಕೇಂದ್ರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಮಗಂತೂ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿಬಿಟ್ಟು ನಮ್ಮ ಸಂಘಕ್ಕೆ ನಮಗೆ ಕಟ್ಟಕ್ಕೆ ತುಂಬ ತೊಂದರೆ ಆಗ್ತದೆ. ನಾವು ಎ ಸಿ ಆಫೀಸಿಗೆ ಹೋಗಿದ್ದೀವಿ, ಡಿ ಸಿ ಆಫೀಸಿಗೆ ಹೋಗಿದ್ದೀವಿ, ಮತ್ತು ಸೋಮವಾರಪೇಟೆ ತಾಲೂಕಿಗೇನು ಹೋಗಿದ್ದೀವಿ. ವರ್ಷ ಇದೇ ಆಗಿ ಉಂಟು ನಮ್ಮ ಕೈಲಿ. ಏಕೆಂತಂದರೆ ನಮಗೆ ಇನ್ನೂ ನಿಲ್ಲಕ್ಕಾಗೋದಿಲ್ಲ ಸರ್. ನಾವು ಇನ್ನೂ ಹೋಗೋದೂ ಇಲ್ಲ. ಸುಮಾರು ಮನೆಗಳು ಬೀಳಕ್ಕಾಗಿತ್ತು. ಜಲ ಬರ್ತದೆ ಮನೆಯೊಳಗೆ, ಗಾಳಿ ಮಳೆ ಬರುತ್ತೆ, ಭಯಪಟ್ಟು ನಾವು ಬದುಕ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು. ನಮಗೆ ಹೊಸ ಸೈಟ್ಲಿ ಸುಮಾರು ಮನೆ ಇದೆ ಅಂತೆ, ಆ ಮನೆ ಆದರೂ ಕೊಡಿಸಿ ಅಂತೇಳಿ ನಾವು ಆಗಾಗ ಹೋರಾಡ್ತಾ ಇದ್ದೀವಿ. ಇನ್ನೂ ನಮಗೆ ಕೊಡಿಸಿಲ್ಲ. ಎಷ್ಟೋ ಎಲ್ಲರೂ ಕರ್ದಲ್ಲಿಗೆಲ್ಲ ನಾವು ಹೋಗಿದ್ದೀವಿ. ಹೋದಲ್ಲಿ ಇನ್ನೂ ನಮಗೆ ಏನು ಪರಿಹಾರ ಅಂತ ಸಿಕ್ಕಲಿಲ್ಲ ಸರ್. ಇಲ್ಲಿ ನಮ್ಮ ಬೆಟ್ಟದಲ್ಲಿ ತುಂಬ ಡ್ಯಾಮೇಜ್ ಎಲ್ಲ ಇದೆ. ಅಂದರೆ ತುಂಬ ಕಷ್ಟದಲ್ಲಿ ಬೇರೆ ಇದ್ದೀವಿ. ತುಂಬ ಸಲ ಎ ಸಿ ಎಲ್ಲಿಗೆ ಸೋಮವಾರಪೇಟೆ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಆದರೂ ಏನು ಇದು ರಿಸಲ್ಟ್ ಏನು ಅಂತ ಬಂದಿಲ್ಲ. ಈಗ ನೋಡೋತ್ತಿಗೆ ನೆನ್ನೆ ನಮ್ಮ ಮನೆಯದು ಗೋಡೆನೇ ಬಿದ್ದೋಗಿದೆ. ಅದಕ್ಕೆ ನೆನ್ನೆ PDO ಎಲ್ಲ ಬಂದು ಹೇಳಿದ್ದಾರೆ, ಏನೊಂದು ಮಾಡಿ ಕೊಡ್ತೀವಿ ಅಂತ. ಇನ್ನೇನಂತ ಗೊತ್ತಿಲ್ಲ. ನೆನ್ನೊಂದು ತಾಟನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನು ಅಲ್ಲಿ ಇನ್ನೊಂದು ಮನೆಗೂ ತಾಟ ಎಲ್ಲ ಕೊಟ್ಟೋಗಿದ್ದಾರೆ. ಈ ಮನೆಯೂ ನೋಡಿ ಸರ್, ಅದು ಯಾವ ಥರ ಎಲ್ಲ ಗೋಡೆ ಎಲ್ಲ ಬಿರುಕು ಬಿಟ್ಟು ಯಾವ ಥರ ಇದೆ ಅಂತ. ಇದು ದೊಡ್ಡಪ್ಪನ ಮನೆ. ಇದೇ ಮನೆ ಥರ ಎಲ್ಲ ಮನೆಯೂ ಇದೆ ಇಲ್ಲಿ. ಅಂದರೆ ಇವರು ಯಾರು ರೆಸ್ಪಾನ್ಸ್ ಅಷ್ಟು ಏನು ಮಾಡಲ್ಲ. ಏನಾದ್ರು ಕಂಪ್ಲೇಂಟ್ ಇದ್ದರೆ ಬರ್ತಾರೆ, ನೋಡ್ತಾರೆ, ಹೋಯ್ತಾರೆ ಅಷ್ಟೇ. ಮತ್ತೇನಿಲ್ಲ. ಕರೆಕ್ಟಾಗಿ ಕರೆಂಟು ಇರೋಲ್ಲ. ಏನೋ ಮಕ್ಳಿಗೇನೋ ಕಷ್ಟ ಆಯ್ತದೆ ಓದೋಕ್ಕೆ, ಅದಕ್ಕೆಲ್ಲ ಎಲ್ಲ ಭಯದಲ್ಲೇ ಇರ್ತಾರೆ. ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟೋದ್ರೂ ನಾವು ಹೋಗೋಕ್ಕೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ನೋಡೋತ್ತಿಗೆ ಏನು ಹೇಳೋದೇ ಇಲ್ಲ ಅವರು. ನಾವು ತುಂಬ ಸಲ ಪಂಚಾಯತಿಗೆ ಹೋಗಿದ್ದೀವಿ, ಸೋಮವಾರಪೇಟೆ, ಮಡಿಕೇರಿ ಎಲ್ಲ ಹೋಗಿ ಬಂದಾಗಿದೆ. ಆದರೂ ಮೊನ್ನೆ ಎ ಸಿ ಆಫೀಸಿಗೇನು ಹೋಗಿ ಅಲ್ಲಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಅಂತ ಗೊತ್ತಿಲ್ಲ. ಅಲ್ಲಿ ಮೇಲೆ ಬೆಟ್ಟಕ್ಕೆ ಹೋದ್ರೆ ಅಲ್ಲಿನೂ ಮೊನ್ನೆ ಒಂದು ಮನೆ ಬಿದ್ದಿದೆ, ಗೋಡೆಲ್ಲ ಬಿದ್ದೋಗಿದೆ ಮನೆಗೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಇಗ್ಗೋಡ್ಲು ಬೆಟ್ಟದಲ್ಲಿ ಸುಮಾರು 14 ಕುಟುಂಬಗಳು ವಾಸಿಸುತ್ತಿದ್ದು, ಈಗಾಗಲೇ 3-4 ಕುಟುಂಬಗಳಿಗೆ ಕಾರ್ಯಪ್ಪ ಬಡಾವಣೆಯಲ್ಲಿ ಮನೆಗಳನ್ನು ನೀಡಲಾಗಿದೆ. ಆದರೆ ಉಳಿದ ಕುಟುಂಬಗಳು ಇನ್ನೂ ಶಿಥಿಲಗೊಂಡಿರುವ ಮನೆಗಳಲ್ಲೇ ಭಯದಿಂದ ದಿನ ಕಳೆಯುವಂತಾಗಿದೆ. ಮನೆಗಳು ಕುಸಿಯುವ ಹಂತಕ್ಕೆ ತಲುಪಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಪಾಯಕಾರಿ ಮನೆಗಳಲ್ಲಿರುವ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಜೊತೆಗೆ ಹೊಸ ಸೈಟ್ನಲ್ಲಿ ಖಾಲಿ ಇರುವ ಮನೆಗಳನ್ನು ಅರ್ಹ ಕುಟುಂಬಗಳಿಗೆ ಒದಗಿಸಿ ಶಾಶ್ವತ ವಸತಿ ಹಾಗೂ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂಬುದು ಇಗ್ಗೋಡ್ಲು ಬೆಟ್ಟದ ನಿವಾಸಿಗಳ ಒತ್ತಾಯವಾಗಿದೆ. ಚಿತ್ತಾರ ನ್ಯೂಸ್, ಮಾದಾಪುರ.